ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾನು 2ನೇ ಸೆಮಿಸ್ಟರ್ ಬಿಕಾಂ ವಿದ್ಯಾರ್ಥಿಗಳಿಗಾಗಿ ಡಾಕ್ಟರ್ ಶಿವರಾಮ ಕಾರಂತರವರು ಬರೆದಿರತಕ್ಕಂತಹ ಚೋಮನದುಡಿ ಅನ್ನುವಂತಹ ಕಾದಂಬರಿಯ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಕಾದಂಬರಿಯ 10ನೇ ಅಧ್ಯಾಯದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ ಸ್ನೇಹಿತರಿಗೂ ಕೂಡ ತಿಳಿಸಿ ಅಂತ ಹೇಳ್ತಾ, ಈಗ ಅಧ್ಯಾಯ 10ರ ಬಗ್ಗೆ ಯಾವ ಯಾವ ವಿಚಾರಗಳಿವೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋಣ. ಇಲ್ಲಿ ಮೊದಲಿಗೆ ನಾವು ಒಂದು ಗಮನವನ್ನ ಇಟ್ಕೊಳ್ತಾ ಹೋಗ್ಬೇಕು. ಬೋಗನಹಳ್ಳಿಯ ಪಕ್ಕದಲ್ಲಿರ್ತಕ್ಕಂತಹ ಪಂಜ ಅನ್ನುವಂತಹ ಒಂದು ಗ್ರಾಮದಲ್ಲಿ ಇಲ್ಲಿ ಒಂದು ಜಾತ್ರೆಯ ಒಂದು ಸಂಭ್ರಮವಿದೆ. ಇಲ್ಲಿ ಜಾತ್ರೆ ಪ್ರತಿ ವರ್ಷ ಏನಪ್ಪಾ ಅಂತಂದ್ರೆ ಈ ಊರಿನಲ್ಲಿ ಜಾತ್ರೆ ನಡೆಯುತ್ತೆ. ಈ ಜಾತ್ರೆ ನಡೆಯತಕ್ಕಂತಹ ಸಂದರ್ಭದಲ್ಲಿ ಇಲ್ಲಿ ಚೋಮನ ಮನೆಯಲ್ಲಿ ಒಂದು ಕಡೆ ಆ ಕೆಲವೊಂದ್ ಕಡೆ ನಾವೇನ್ ಮಾಡ್ತೀವಿ, ಕಾಳ ಮತ್ತೆ ನೀಲರ ಈ ಚಿಕ್ಕ ಮಕ್ಕಳಲ್ಲಿ ಜಾತ್ರೆಗೆ ಹೋಗ್ಬೇಕು ಅನ್ನುವಂತಹ ಒಂದು ಸಂಭ್ರಮ ಮನೆ ಮಾಡಿರ್ತಕ್ಕಂಥದ್ದು. ಅದರಿಂದ ಈಗ ಬೆಳ್ಳಿ ಏನ್ ಮಾಡ್ತಾ ಇದ್ದಾಳಪ್ಪ ಅಂತಂದ್ರೆ ಅವರಿಗೆ ಗಂಜಿಯನ್ನ ಮಾಡಿ, ಹಾಗೇನೆ ಇನ್ನೊಂದ್ ಕಡೆ ಏನ್ ಮಾಡ್ತಾ ಇದ್ದಾನೆ, ಇಲ್ಲಿ ಚೋಮ ಏನ್ ಮಾಡ್ತಾ ಇದ್ದಾನೆ, ತನ್ನ ಮಗನಾಗಿರ್ತಕ್ಕಂತಹ ಗುರುವನನ್ನ ಇಲ್ಲಿ ಹುಡಿಕೊಂಡು ಕೊಕ್ಕಡಕ್ಕೆ ಹೋಗಿರ್ತಕ್ಕಂತಹ ಒಂದು ಸನ್ನಿವೇಶವನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಈಗ ಘಟ್ಟದಿಂದ ಬಂದಿರತಕ್ಕಂತಹ ಅಥವಾ ಇಲ್ಲಿ ಎಲ್ಲ ಒಂದ್ ಕಡೆ ಕಳಸಾದ ತೋಟದಿಂದ, ಕಾಫಿ ತೋಟದಿಂದ ಬಂದಿರತಕ್ಕಂತಹ ಇಲ್ಲಿ ಚೆನಿಯನ ಒಂದು ಸ್ಥಿತಿ ಚಿಂತಾಜನಕವಾಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅವನೇನ್ ಮಾಡ್ತಾ ಇದ್ದಾನಪ್ಪ, ಅವನ್ಗೆ ಇಲ್ಲಿ ವಿಪರೀತವಾಗಿ ಜ್ವರ ಬಂದಿರತಕ್ಕಂಥದ್ದು. ಹಾಗೇನೆ ಬೆಳ್ಳಿಯ ಅಸಹಾಯಕತೆಯನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಈ ಕಡೆ ಒಂದ್ ಕಡೆ ಮಕ್ಕಳು ಜಾತ್ರೆಗೆ ಹೋಗ್ಬೇಕು ಅಂತ ಇದ್ದಾರೆ, ಇನ್ನೊಂದ್ ಕಡೆ ಇಲ್ಲಿ ತನ್ನ ತಂದೆ ಏನ್ ಮಾಡಿದಾರಪ್ಪ ಅಂತಂದ್ರೆ ಚೋಮ ಕೊಕ್ಕಡಕ್ಕೆ ಗುರುವರನ್ನ ಹುಡ್ಕೊಂಡು ಹೋಗಿರ್ತಕ್ಕಂಥದ್ದು. ಹಾಗೇನೆ ಇಲ್ಲಿ ಚೆನಿಯ ಅನಾರೋಗ್ಯ ಸ್ಥಿತಿಯಿಂದ ಬಳಲ್ತಾ ಇದ್ದಾನೆ. ಇಲ್ಲಿ ಅಸಹಾಯಕತೆಯಲ್ಲಿ ಇರ್ತಕ್ಕಂಥವಳು ಯಾರಪ್ಪ ಅಂದ್ರೆ ಬೆಳ್ಳಿ. ಒಂದ್ ಕಡೆ ಈ ಇಷ್ಟು ವಿಚಾರಗಳ ಮುಂದುವರೆದಂತೆ ನಾವು ನೋಡೋದಾದ್ರೆ ಇಲ್ಲಿ ಅಣ್ಣನಿಗೆ ಎಲ್ಲೋ ಒಂದ್ ಕಡೆ ಅಣ್ಣ ಬಂದ ಅಂತಕ್ಕಂಥದ್ದು, ಇನ್ನೊಂದ್ ಕಡೆ ಆ ಗುರುವ ಎಲ್ಲೋ ಒಂದ್ ಕಡೆ ಆ ಮೇರಿಯನ್ನ ಅಥವಾ ಆ ಮಾರಿಯನ್ನ ಮದುವೆಯಾಗಿ ಅಥವಾ ಅವಳ ಒಂದು ಪ್ರಣಯಕ್ಕೆ ಬಲಿಯಾಗಿ ಅವನೆಲ್ಲೋ ಒಂದ್ ಕಡೆ ಹೊರಟೋದ ಅಂತಕ್ಕಂಥದ್ದು. ಇದೆಲ್ಲ ಆಲೋಚನೆಯನ್ನ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಬೆಳ್ಳಿಗೆ ಒಂದ್ ರೀತಿಯ ಅಸಹಾಯಕ ಸ್ಥಿತಿ ಉಂಟಾಗಿದೆ. ಇಲ್ಲಿ ಏನ್ ಮಾಡ್ತಾ ಇದ್ರೆ ನೀಲಾಕಾಳರಿಗೆ ಈಗ ಅವ್ರ ಮನೆಯ ಮುಂದೆನೆ ಆ ಪಂಜಾದ ಜಾತ್ರೆಗೆ ಎಲ್ರು ಕೂಡ ನಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದನ್ನ ನೋಡ್ತಾ ಇದಾರೆ ಆ ಮಕ್ಕಳು. ಅಕ್ಕ ನಾವು ಹೋಗ್ತೀವಿ ಬೇಗ ಅಂತಕ್ಕಂಥದ್ದು. ಆಗ ಬೆಳ್ಳಿ ಆ ಮಕ್ಕಳಿಗೆ ದಣಿಗಳು ಹಿಂದಿನ ದಿವಸ ಕೊಟ್ಟಿರ್ತಕ್ಕಂಥ ಹಣದಲ್ಲಿ ಅರ್ಧ ಆಣಿಯನ್ನ ಇಬ್ಬರಿಗೂ ಕೊಡ್ತಕ್ಕಂಥದ್ದು. ಆ ಕೊಟ್ಟಂತಹ ಸಂದರ್ಭದಲ್ಲಿ ಅವರು ತುಂಬಾ ಸಂತೋಷದಿಂದ, ಹಾಗೇನೆ ಅಲ್ಲಿ ಒಂದು ನಾಯಿ ಇದೆ, ಬಾಡು ನಾಯಿ ಅಂತ, ನಾಯಿ ಹೆಸರು ಬಾಡು ಅಂತ. ಆ ಬಾಡು ನಾಯಿಗೆ ಅಕ್ಕ ಇದಕ್ಕೆ ಗಂಜಿ ಹಾಕಕ್ಕ ಅಂತ ಹೇಳ್ತಕ್ಕಂಥದ್ದು. ಕೊನೆಗೆ ಆ ಬಾಡು ನಾಯಿಗೆ ಗಂಜಿಯನ್ನ ಹಾಕ್ತಾಳೆ. ಮತ್ತೆ ಆ ಹುಡುಗರು ಕೂಡ ಗಂಜಿಯನ್ನ ಕುಡಿದು ಅವರಲ್ಲಿಂದ ಜಾತ್ರೆಗೆ ಹೊರಡ್ತಾರೆ. ಈ ಜಾತ್ರೆಗೆ ಹೊರಡದಂತಹ ಸಂದರ್ಭದಲ್ಲಿ ಈ ಕಡೆ ಬೆಳ್ಳಿ ಈಗ ಮತ್ತೆ ಈ ಘಟ್ಟದಿಂದ ಬಂದಿರತಕ್ಕಂತಹ ಯಾರು ಚೆನಿಯ, ಅವನಿಗೆ ಮೇಲಿಂದ ಮೇಲೆ ಜ್ವರ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅದು ಘಟ್ಟದ ಜ್ವರ ಅಂದ್ರೆ ಮಲೆನಾಡಿನಲ್ಲಿ ಆ ಒಂದು ಸೆಕೆಗೆ ಅಥವಾ ಅವನು ಸುಮಾರು ದಿವಸಗಳ ಕಾಲ ನಡೆದುಕೊಂಡು ಅಲ್ಲಿ ಬಂದಿರತಕ್ಕಂಥ ಸನ್ನಿವೇಶಗಳನ್ನ ನಾವು ಗಮನಿಸಿರ್ಬೋದು. ಈಗ ಬರ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಆ ವಾಹನಗಳಲ್ಲಿ ಬಂದಿರ್ತಾನೆ, ಆದ್ರೂ ಕೂಡ ಅಲ್ಲಿನ ವಾತಾವರಣಕ್ಕೆ ಅವನಿಗೆ ಜ್ವರ ಬಂದು ಅವನು ನರಳುತ್ತಾ ಇರ್ತಕ್ಕಂತಹ ಒಂದು ಸಂದರ್ಭವನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅದಕ್ಕೆ ಚೆನಿಯನ ಸಾವಿಗೆ ಕಾರಣವೇನು ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ತಾರೆ. ಯಾಕೆ ಚೆನಿಯ ಸತ್ತ, ಅದಕ್ಕೆ ಕಾರಣ ಏನು ಅಂತ. ಅವನಿಗೆ ಘಟ್ಟದ ಜ್ವರ ಅಂದ್ರೆ ವಿಪರೀತವಾದಂತಹ ಜ್ವರ ಅವನಿಗೆ ಬಂದಿತ್ತು ಅಂತಕ್ಕಂಥದ್ದು. ಜ್ವರದಿಂದ ಬಳಲುತ್ತಾ ಇದ್ದ. ಈಗ ಬೆಳ್ಳಿ ತನ್ನ ಅಣ್ಣ
ಚೆನ್ನಿಯನನ್ನ ನಿಭಾಯಿಸುವುದೇ ತುಂಬಾ ಇಲ್ಲಿ ಎಲ್ಲೋ ಒಂದ್ ಕಡೆ ಅವಳಿಗೆ ಕಷ್ಟವಾಗಿದೆ ಅಂತಕ್ಕಂಥದ್ದು. ಈಗ ಈ ಜಾತ್ರೆಯಲ್ಲಿ ಎಲ್ಲೋ ಒಂದ್ ಕಡೆ ಆ ಗಿಡ್ಡಿಯನ್ನ ತೋರಿಸ್ತಕ್ಕಂಥದ್ದು ತನ್ನ ತಂದೆ ನೋಡಿರ್ತಕ್ಕಂತಹ ಆ ಗಿಡ್ಡಿಯನ್ನ ತೋರಿಸ್ಬೇಕು, ಈ ಜಾತ್ರೆ ಕರ್ಕೊಂಡು ಹೋಗ್ಬೇಕು ನನ್ನ ಅಣ್ಣನ ಅಂತ ಅನ್ಕೊಳ್ತಾ ಇರ್ತಾಳೆ. ಆದ್ರೆ ಅವನ ಅನಾರೋಗ್ಯ ಸ್ಥಿತಿ ಆ ಒಂದು ಕಾರ್ಯಕ್ಕೆ ಎಡೆ ಮಾಡ್ಕೊಡೋದಿಲ್ಲ. ಇಲ್ಲಿ ಬೆಳ್ಳಿ ಮತ್ತೆ ಚೆನ್ನಿಯ ಇಲ್ಲಿ ಮನೆಯಲ್ಲಿಯೇ ಉಳಿಬೇಕಾದಂತಹ ಒಂದು ಸನ್ನಿವೇಶ ಎದುರಾಗುತ್ತೆ. ಕಾರಣ ಚೆನ್ನಿಯನಿಗೆ ಇದ್ದಂತಹ ಅನಾರೋಗ್ಯ ಸ್ಥಿತಿ ಅಥವಾ ಜ್ವರದ ಸ್ಥಿತಿ. ಕೊನೆಗೆ ಬೆಳ್ಳಿ ಏನ್ ಮಾಡ್ತಾಳೆ, ನನ್ನ ಅಣ್ಣನಿಗೆ ಇಲ್ಲೆಲ್ಲೋ ಒಂದ್ ಕಡೆ ಆ ಈ ಜ್ವರ ಬಂದಿರ್ತಕ್ಕಂಥದ್ದು, ಇದಕ್ಕೆಲ್ಲೋ ಒಂದ್ ಕಡೆ ಅನ್ಬಿಟ್ಟು ಗ್ರಾಮದ ಭೂತಕ್ಕೆ ಅವಳು ಹರಕೆಯನ್ನು ಹೊತ್ಕೊಳ್ತಕ್ಕಂಥದ್ದು. ನೋಡಿ, ಎಲ್ಲೋ ಒಂದ್ ಕಡೆ ಗ್ರಾಮದ ಭೂತ ನಮ್ಗೆಲ್ಲೋ ಒಂದ್ ಕಡೆ ಈ ರೀತಿ ಆಶೀರ್ವಾದ ಮಾಡ್ಬಿಟ್ಟಿದೆಯೇನೋ, ಅದಕ್ಕೆ ಎಲ್ಲೋ ಒಂದ್ ಕಡೆ ಶಾಪ ಕೊಟ್ಬಿಟ್ಟಿದೆಯೇನೋ ಅಂತ ಹೇಳಿ ಅವಳು ಹರಕೆಯನ್ನು ಹೊತ್ಕೊಳ್ತಕ್ಕಂಥದ್ದು. ಅದಕ್ಕೆ 2 ತೆಂಗಿನಕಾಯಿಗಳನ್ನ ಸುಲಿದು ಇರಿಸಿ ಅಣ್ಣನ ಇಲ್ಲಿ ಎಲ್ಲೋ ಒಂದ್ ಕಡೆ ಬೊಬ್ಬೆ ಹೆಚ್ಚಿದಂತೆ 2 ಕೋಳಿಗಳನ್ನ ಕೊಡುತ್ತೇನೆ. ಅಣ್ಣನಿಗೆ ಈ ಆರೋಗ್ಯದಲ್ಲಿ ಸುಧಾರಣೆಯನ್ನ ಕಂಡ್ರೆ ನಾನು ನಿನಗೆ ಎಲ್ಲೋ ಒಂದ್ ಕಡೆ 2 ಕೋಳಿಗಳನ್ನ ಕೊಡ್ತೀನಿ ಅಂತ ಹರಕೆಯನ್ನ ಹೊತ್ಕೊಳ್ತಾಳೆ ಆ ಊರಿನ ಭೂತಕ್ಕೆ ಅಂತಕ್ಕಂಥದ್ದು. ಹೀಗೆ ಸಂಜೆ ಆಗುತ್ತೆ, ಆ ಅಕ್ಕ ಬರ್ಲೇ ಇಲ್ಲ ಅಂತ ಹೇಳಿ ಈ ಮುಗ್ಧ ಮಕ್ಕಳಾಗಿರ್ತಕ್ಕಂತಹ ನೀಲ ಮತ್ತೆ ಕಾಳರು ಜಾತ್ರೆಯನ್ನ ಮುಗಿಸ್ಕೊಂಡು ಮನೆಗೆ ಮರಳುತ್ತಾರೆ. ಆ ಮನೆಗೆ ಬಂದಂತಹ ಸಂದರ್ಭದಲ್ಲೂ ಕೂಡ ಅವ್ರ ಅಕ್ಕನಿಗೆ ಬೈತಾರೆ, ಅಕ್ಕ ಏನಕ್ಕ ನೀನ್ ಬರ್ಲೇ ಇಲ್ಲ ಜಾತ್ರೆಗೆ ಅಂತ ಮಕ್ಕಳು ಬೈತಕ್ಕಂಥದ್ದು. ಇದೆಲ್ಲ ಆದ್ಮೇಲೆ ಕೊನೆಗೆ ಈ ಊರಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಒಬ್ಬ ಮಂತ್ರವಾದಿ ಇದ್ದಾನೆ. ಆ ಮಂತ್ರವಾದಿಯನ್ನ ಇಲ್ಲಿ ಎಲ್ಲೋ ಒಂದ್ ಕಡೆ ಆ ಮಂತ್ರವಾದಿಯನ್ನ ಇವ್ರೇನ್ ಮಾಡ್ತಾ ಇರಪ್ಪ ಅಂದ್ರೆ ಕರ್ಕೊಂಡು ಬರ್ಬೇಕೀಗ, ಅಥವಾ ಒಬ್ಬ ಜ್ಯೋತಿಷ ಅಂತ ಕರಿಬಹುದು, ಅಥವಾ ಅವನನ್ನ ಒಬ್ಬ ಪುರೋಹಿತ ಅಂತಾನು ಕೂಡ ನಾವು ಕರಿಬಹುದು, ಅಥವಾ ಮಂತ್ರವಾದಿ ಅಂತಾನು ಕೂಡ ಕರಿಬಹುದು. ಅವನ ಹೆಸರೇನಪ್ಪಾ ಅಂದ್ರೆ ಇಲ್ಲಿ ಅಜೀಲ ಚಿನ್ನ ಯಾರು ಅಂತ ನಿಮ್ಗೆ ಪ್ರಶ್ನೆ ಕೇಳ್ಬೋದು. ಅಜೀಲ ಚಿನ್ನ ಯಾರು? ಈ ಅಜೀಲ ಚಿನ್ನ ಅಂತಕ್ಕಂಥವನು ಇವನು ಒಬ್ಬ ಬ್ರಾಹ್ಮಣ, ಇಲ್ಲಿ ವಲಯ ಬ್ರಾಹ್ಮಣ ಪುರೋಹಿತ ಅಂತ ಇಲ್ಲೇ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಎಲ್ಲೋ ಒಂದ್ ಕಡೆ ಹೊಲೆಯರಲ್ಲಿಯೇ ಬ್ರಾಹ್ಮಣ ಪುರೋಹಿತ ಇವನು ಅಂತಕ್ಕಂಥದ್ದು. ಇವನು ಯಾರಿಗೆ ಇಲ್ಲಿ ಹುಷಾರಿಲ್ದೆ ಹೋದ್ರು ಕೂಡ ಅವನ್ ಏನ್ ಮಾಡ್ತಾ ಇದ್ದಪ್ಪ ಅಂತಂದ್ರೆ ಮದ್ದು ಮಾಟ ಮಂತ್ರಗಳನ್ನ ಮಾಡುವಂತಹ ಒಂದು ಪುರೋಹಿತನಾಗಿರ್ತಾನೆ. ಮದ್ದು ಮಂತ್ರ ಮಾಟಗಳನ್ನ ಮಾಡ್ತಕ್ಕಂತಹ ಒಬ್ಬ ಪುರೋಹಿತ ಯಾರಪ್ಪ ಅಂತಂದ್ರೆ ಅಜೀಲ ಚಿನ್ನ ಅವನ ಹೆಸರು. ಹಾಗೇನೆ ಇನ್ನೊಂದ್ ಕಡೆ ಅವನನ್ನ ಕೂಕೊಂಡು ಇಲ್ಲಿ ಬರ್ತಾರೆ ನೀಲಕಾಳ, ಇಲ್ಲಿ ಬೆಳ್ಳಿನೇ ಬರ್ತಕ್ಕಂಥದ್ದು. ಆ ಚಿನ್ನನ ಹಿಂದಿನ ದಿವಸ ಇಲ್ಲಿ ಬಂದು ಕಾಯ್ತಾ ಇದ್ದಾಳೆ. ಅವನು ಜಾತ್ರೆಗೆ ಹೋಗಿರ್ತಕ್ಕಂಥವನು ನಿಧಾನಕ್ಕೆ ಬರ್ತಾನೆ. ಅವನು ಬಂದಂತಹ ಸಂದರ್ಭದಲ್ಲಿ ಬೆಳ್ಳಿ ತನ್ನ ಅಣ್ಣನ ವಿಚಾರವನ್ನ ಆ ಚಿನ್ನನ ಹತ್ತಿರ ಹೇಳ್ತಾಳೆ, ಅಂದ್ರೆ ಆ ಪುರೋಹಿತನ ಹತ್ತಿರ ಹೇಳ್ತಕ್ಕಂಥದ್ದು. ಆ ಬಳಿಕ ಅವನೇನ್ ಮಾಡ್ತಾನಪ್ಪ ಅಂತಂದ್ರೆ ಯಾರು ಆ ಪುರೋಹಿತ ಅವನು ಹೇಳ್ತಾನೆ, ಏನೇನೋ ಆ ಒಂದು ಕಡ್ಡಿ ಕವಡೆಯನ್ನ ಹೂಗಳನ್ನ ತಂದಿರಿಸಿ ಕವಡೆಯನ್ನ ಹಾಕಿ ಆ ಹೂಗಳನ್ನ ತಂದಿರಿಸಿ ಅವನು ಕುಳಿತುಕೊಂಡು ಹೇಳ್ತಾನೆ, ಮಾಟ ಮಂತ್ರ ಮಾಡಿ ಒಳ್ಳೆ ಗಂಭೀರ್ಯ ನುಡಿಯಿಂದ ಅವನು ಕವಡೆಯನ್ನ ಬಿಟ್ಟು ಇಲ್ಲಿ ಮಾಟ ಮಂತ್ರಗಳನ್ನ ಮಾಡಿ ತುಂಬಾ ಗಂಭೀರವಾಗಿ ಆ ಅಜೀಲ ಚಿನ್ನ ಒಂದು ಮಾತನ್ನ ಹೇಳ್ತಾನೆ. ನೋಡಿ, ಪಂಜುರ್ಲಿ ಭೂತಕ್ಕೆ ನೇಮವಾಗಬೇಕು, ಪಂಜುರ್ಲಿ ಭೂತಕ್ಕೆ ವ್ರತವಾಗ್ಬೇಕು, ಪೂಜೆ ಆಗ್ಬೇಕು, ಅದಕ್ಕೆ ಕೋಳಿ ಬೇಕು, ಹಾಗೇನೆ ಹಂದಿ ಆಗ್ಬೇಕು, ಅಕ್ಕಿ ಆಗ್ಬೇಕು ಎಂದು ಭೂತದ ಕಡೆಯಿಂದ ದೊಡ್ಡ ಪಾರುಪತ್ಯ ಇಲ್ಲಿ ನಡೆಸಿದ ಎಂದು ಬೆಳ್ಳಿ ಅವಳೇನ್ ಮಾಡ್ತಾರೆ, ಪಂಜುರ್ಲಿ ನಿಮ್ಮ ಕುಟುಂಬದವನ್ನ ಕಾಯಬೇಕು ಎಂದು ಬೇಡಿಕೊಂಡು ತನ್ನ ಮನೆಗೆ ಮರಳಿದಳು. ಏನ್ ಹೇಳ್ತಾ ಇದ್ದ ಅಂದ್ರೆ ಪಂಜುರ್ಲಿ ಭೂತಕ್ಕೆ ನೀವು ಪಾರುಪತ್ಯ ಮಾಡ್ಬೇಕು ಅಂತ ಹೇಳಿ ಅವ್ರೇನ್ ಮಾಡ್ತಾ ಇದ್ದಾನಪ್ಪ ಅಂದ್ರೆ ಕೋಳಿನೋ ಅಥವಾ ಹಂದಿನೋ ಅಕ್ಕಿ ಇವೆಲ್ಲವನ್ನು ನೀವು ಕೊಡ್ಬೇಕು ಅಂತ ಹೇಳಿ ಹೇಳ್ದಂತ ಸಂದರ್ಭದಲ್ಲಿ ಇಲ್ಲಿ ಮುಗ್ಧೆ ಅಥವಾ ಅಸಹಾಯಕಿಯಾಗಿರ್ತಕ್ಕಂತಹ ಬೆಳ್ಳಿ ಆ ಅಜೀಲ ಚಿನ್ನನ ಮಾತನ್ನ ನಂಬಿ ಅವಳು ಹೋಗ್ತಾಳೆ. ಆಯ್ತು ಅಂತ ಹೇಳಿ ಆ ಪಂಜುರ್ಲಿ ಭೂತವನ್ನ ಇಲ್ಲಿ ಮನದಲ್ಲಿಯೇ ದೈವವನ್ನ ನೆನೆಸ್ಕೊಂಡು ಅವಳು ನನ್ನ ಕುಟುಂಬವನ್ನ ಕಾಪಾಡು ಅಂತ ಹೋಗ್ತಾಳೆ. ಇನ್ನು ಜ್ವರ ಹೆಚ್ಚಿಗೆ ಆಗ್ತಾ ಇದೆ. ಕೊನೆಗೆ ಎದೆ ನೋವು, ಎದೆಯಲ್ಲಿ ಕಫ, ಈ ತರದ ರೋಗದ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ.
ಕೊನೆಗೆ ಸಂಕಪ್ಪಯ್ಯನವರು ಕೂಡ ಅಲ್ಲಿ ಬಂದು ಕೂಗ್ತಾರೆ, ಚೋಮ ಚೋಮ ಅಂತ. ಆದ್ರೆ ಚೋಮ ಅಲ್ಲಿ ಇಲ್ಲ. ತನ್ನ ಮಗನಾಗಿರ್ತಕ್ಕಂತಹ ಗುರುವನನ್ನ ಕರ್ಕೊಂಡು ಬರ್ತೀನಿ ಅಂತ ಹೋಗ್ತಾ ಇದ್ದಾನೆ. ಆದ್ರೆ ಇನ್ನೊಬ್ಬ ಮಗ ಇಲ್ಲಿ ಅನಾರೋಗ್ಯದಿಂದ ಬರಳುತ್ತಾ ಇರ್ತಕ್ಕಂತಹ ಅದನ್ನ ಗಮನಿಸಿದಂತಹ ಸಂಕಪ್ಪಯ್ಯನವರು ಇಲ್ಲಿ ಸುಮ್ಮನೆ ಆಗ್ತಾರೆ. ಇನ್ನೊಂದ್ ಕಡೆ ಮತ್ತೆ ಮಾರನೇ ದಿವಸ ಈತ ನೀಲ ಮತ್ತೆ ಕಾಳರನ್ನ ಕಳಿಸ್ತಾಳೆ, ಹೋಗು ಎಲ್ಲಿ ಚಿನ್ನನನ್ನ ಕೇಳ್ಕೊಂಡು ಮನೆ ಕರ್ಕೊಂಡು ಬನ್ನಿ ಅಂತ. ಅವನು ಆ ನೀಲ ಮತ್ತೆ ಕಾಳರು ಅಲ್ಲಿಗೆ ಹೋದಾಗ ಅವನನ್ನ ಇಲ್ಲಿ ಕಾಡ್ತಾರೆ. ಏನೇ ಕೇಳ್ತಾ, ಅವನು ಇವತ್ತು ದಿನ ಚೆನ್ನಾಗಿಲ್ಲ ಹೋಗಿ ಅಂತ ಹೇಳಿ ನಾಳೆ ಬೆಳಿಗ್ಗೆ ಬಂದು ಅವನ್ಗೆ ದೃಷ್ಟಿ ತೆಗೆಯುತ್ತೇನೆ, ಎಲ್ಲ ಸರಿ ಹೋಗುತ್ತೆ. ಒಂದು ದೃಷ್ಟಿಯನ್ನ ತೆಗೆದ್ರೆ ದೃಷ್ಟಿ ಕಾರ್ಯವಾಗ್ಬೇಕು, ಆ ದೃಷ್ಟಿಯನ್ನ ತೆಗಿತೀನಿ, ಎಲ್ಲ ಸರೋಗುತ್ತೆ ಅಂತ ಕಳಿಸ್ತಾನೆ. ಆದ್ರೆ ಆ ನೀಲ ಮತ್ತೆ ಕಾಳರು ಬರುವಷ್ಟರೊಳಗಡೆ ಇಲ್ಲಿ ಚೆನ್ನಿಯ ಸಾವನ್ನಪ್ಪಿದ್ದಾನೆ. ಚೆನ್ನಿಯನ ದೇಹವನ್ನ ಅಪ್ಪಿಕೊಂಡು ಬೆಳ್ಳಿ ಒಂದೇ ಸಮನೆ ರೋಧಿಸ್ತಾ ಇದ್ದಾಳೆ. ಆದ್ರೆ ಅದೇ ಸಮಯಕ್ಕೆ ಆ ನೀಲ ಕಾಳರು ಅಣ್ಣನನ್ನ ತಬ್ಬಿ ಹೇಳ್ತಕ್ಕಂಥದ್ದು. ಆ ಸಂದರ್ಭದಲ್ಲಿನೇ ಅಲ್ಲಿ ಚೋಮನು ಕೂಡ ತನ್ನ ಮಗ ಆ ಗುರುವ ಇಲ್ಲಿ ಕೊಕ್ಕಡಕ್ಕೆ ಹೋದ ಸಂದರ್ಭದಲ್ಲಿ ಅಷ್ಟೊತ್ ಕಾಲೇ ಮದುವೆ ಆಗೋಗಿರುತ್ತೆ. ಇಲ್ಲಿ ಏನು ಪ್ರಯೋಜನ ಇಲ್ಲ, ನನ್ನ ಮಗ ಗುರುವ ಮತಾಂತರವನ್ನ ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರ್ಕೊಳಲ್ಲ ಅಂತ ಮನನೊಂದು ಮತ್ತೆ ಇರ್ತಕ್ಕಂತಹ ಇನ್ನೊಬ್ಬ ಅಂದ್ರೆ ಹಿರಿಯ ಮಗನಾಗಿರ್ತಕ್ಕಂಥ ಚೆನ್ನಿಯನ ಹತ್ರ ಬರ್ತಾನೆ. ಆದ್ರೆ ಚೆನ್ನಿಯನ್ನು ಇಲ್ಲಿ ಸಾವನ್ನಪ್ಪಿರ್ತಕ್ಕಂಥದ್ದನ್ನ ಗಮನಿಸಿ ಅವನಿಗೆ ಎಲ್ಲೋ ಒಂದ್ ಕಡೆ ಹೃದಯ ವಿದ್ರಾವಕ ಘಟನೆ. ಅವನಿಗೆ ಎಲ್ಲೋ ಒಂದ್ ಕಡೆ ಇಡೀ ನನ್ನ ಬದುಕೆ ನುಚ್ಚು ನೂರಾಗೋಯ್ತೇನೋ ಒಂದು ದುರಂತಮಯವಾದಂತಹ ಕ್ಷಣವನ್ನ ಚೋಮ ಇಲ್ಲಿ ನೋಡ್ತಾನೆ ಅಂತಕ್ಕಂಥದ್ದನ್ನ ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಕೊನೆಗೆ ಅವನು ಗರ್ಜಿಸಿ ಒಂದೇ ಸಮನೆ ಅವನಿಗೆ ಕೋಪ ಬರ್ತಕ್ಕಂಥದ್ದು. ಆಗ ಆ ಬಾಡು ನಾಯು ಕೂಡ ಆ ಚೆನ್ನಿಯ ಸತ್ತಿರ್ತಕ್ಕಂತಹ ಅಥವಾ ಚೋಮನ ಕುಟುಂಬದ ದುಃಖವನ್ನ ನೋಡಿ ಆ ನಾಯಿ ಪಾಪ ಮುಗ್ಧ ಪ್ರಾಣಿ ಕೂಡ ಅಲ್ಲಿ ತನ್ನ ನೋವನ್ನ ಹೊರ ಹಾಕ್ತಾ ಇರ್ತಕ್ಕಂಥದ್ದು ನಾವು ಗಮನಿಸ್ತಾ ಹೋಗ್ಬೋದು. ಹೀಗೆ ಅದಾದ ಮೇಲೆ ಬಳಿಕ ಚೋಮ ಸುತ್ತಮುತ್ತಲಿನ ತನ್ನ ಇಲ್ಲಿ ಹೊಲಗೇರಿಯಗೆ ಹೋಗಿ ಅವನು ಆ ಗೆಳೆಯರನ್ನ ಕರ್ಕೊಂಡ್ಬಂದು ಅಲ್ಲಿ ಮಣ್ಣುಗೂಡಿಸಿ ಅಂದ್ರೆ ಅವನ ಚೆನ್ನಿಯನ ಶವದ ಅಂತ್ಯದ ಸಂಸ್ಕಾರವನ್ನ ಮಾಡಿ ತನ್ನ ಎಲ್ಲ ಒಂದ್ ಕಡೆ ಬಂದಂತಹ ಗೆಳೆಯರ ಅವನ ದೌರ್ಭಾಗ್ಯವನ್ನ ಕಂಡು ಸುಮಾರು ಜನ ಚೋಮನ ಗೆಳೆಯರು ಮರುತ್ತಾರೆ. ಹೀಗೆ ಮತ್ತೆ ಚೋಮ ತನ್ನ ಕೋಪದಿಂದ ಇಲ್ಲಿ ದುಡಿಯನ್ನ ಬಡಿತಾ ತನ್ನ ಅಸಹಾಯಕತೆಯನ್ನ ತೋಡ್ಕೊಳ್ತಾ ಇದ್ದಾನೆ. ಅಥವಾ ದುಡಿಯನ್ನ ಬಡಿಯೋದ್ರಿಂದನೇ ತನ್ನ ಮನಸ್ಸಿಗೆ ಎಲ್ಲೋ ಒಂದು ಕಡೆ ನೆಮ್ಮದಿ ಎನ್ನುವಂತಹ ಒಂದು ವಿಚಾರವನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಇದಿಷ್ಟು ಭಾಗ ಅಥವಾ ಅಧ್ಯಾಯ 10ರ ಒಂದು ಸಾರಾಂಶ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ.